ಬೇಸಿಕಲಿ ಒಬ್ಬ ರಂಗಭೂಮಿ ಕಲಾವಿದ. ಆಮೇಲೆ ಟೆಲಿವಿಷನ್ ಮಾಡ್ತಾ ಬಂದೆ. ಬೆರಳಷ್ಟು ಎಣಿಕೆಯ ಸಿನಿಮಾಗಳನ್ನು ಮಾಡಿದ್ದೇನೆ. ಲಾಸ್ಟ್ ನನಗನ್ಸಿದ್ದು ಧ್ರುವ ಇರಬೇಕು, ಮರ್ತೋಗಿದ್ದೀನಿ ಅದನ್ನು. ಅದರಲ್ಲಿ ಮಾಡಿದ್ದೆ. ಅದನ್ನು ನನಗೂ ಅದು ಆ ಡೈರೆಕ್ಟ್ರ್ ಎಸ್ ರಮೇಶ್ ಅಂತ ಕಾಣುತ್ತೆ. ಅವರು ಕಡೆಯಿಂದ ಫೋನ್ ಬಂತು. ನಾನು ಫಸ್ಟ್ ಕೇಳಿದ ಪ್ರಶ್ನೆನೇ, ಸಾರ್ ನಿಮಗೆ ನಾನೇ ಆಗಿ ಗೊತ್ತು ಅಂತ. ಅಂದರೆ ಐ ವಾಸ್ ನಾಟ್ ಎ ಪಾಪ್ಯುಲರ್ ಗಾಯ್. ಆಮೇಲೆ ಇಲ್ಲ, ನನಗೆ ಗೊತ್ತಾಯ್ತು. ಹೀಗೆ ನಾನು ನೋಡಿದೆ, ಏನು ರೋಲು, ಹೀಗೆ ಒಂದು ಪೊಲಿಟಿಷಿಯನ್ ರೋಲ್. ಸರ್ ಬೇಡ ಸರ್, ನನಗೆ ಪೊಲಿಟಿಷಿಯನ್ ರೋಲೆಲ್ಲ ಸುಮ್ಮನೆ ಅಜ್ಜನ ನಿಲ್ಲಿಸ್ಬಿಟ್ಟು ಹಿಂಗೆ ಟ್ರಾಲಿ ಶಾಟ್ ಹಾಕ್ಬಿಟ್ರೆ ಏನು ಪ್ರಯೋಜನ. ಇಲ್ಲ ಇಲ್ಲ ಆ ಥರ ರೋಲ್ ಅಲ್ಲ, ನಿಮಗೆ ಒಳ್ಳೆ ಓಂಪುರಿ ಜೊತೆ ಕಾಂಬಿನೇಷನ್ ಇದೆ ಅಂದರು. ಓಂಪುರಿ ಅಂದ ತಕ್ಷಣ ತಕ್ಕಂತ ಒಪ್ಕೊಂಬಿಟ್ಟೆ. ಆ್ಯಂಡ್ ಭಾಳ ಚೆನ್ನಾಗಿತ್ತು, ಸೀನ್ಸು ತುಂಬ ಚೆನ್ನಾಗಿತ್ತು. ಆದರೆ ಅವ್ರ ಅದೃಷ್ಟನೋ ನಮ್ಮ ದುರಾದೃಷ್ಟನೋ, ಯಾರ ದುರಾದೃಷ್ಟನೋ, ಸಿನಿಮಾ ಅಷ್ಟಾಗೇನು ಶಬ್ದ ಮಾಡಲಿಲ್ಲ. ಅದಾದಮೇಲೆ ಸುಮ್ಮನೆ ಆಗ್ಬಿಟ್ಟು ನನ್ನ ಪಾಡಿಗೆ ನಾನು ರಂಗಭೂಮಿ ಕೆಲಸ ಮಾಡ್ಕೊಂಡಿದ್ದೆ. ಈ ಸಿನಿಮಾ ಕೂಡ ನನಗೆ ನಮ್ಮ ತಂಡದ ಒಬ್ಬ ಹುಡುಗ ಇದ್ದಾನೆ, ದಕ್ಷ ಅಂತ. ಅವನು ಒಂದು ದಿವಸ ನಾವು ಶೋ ಇತ್ತು ರಂಗಶಂಕರದಲ್ಲಿ. ಅವನು ಬಂದು, ಸರ್ ಇಲ್ಲಿ ಶ್ರೀಲೇಶ್ ಅಂತ ಒಬ್ಬರು ನಿರ್ದೇಶಕರಿದ್ದಾರೆ, ಅವ್ರಿಗೆ ನಿಮ್ಮ ಬಗ್ಗೆ ಹೇಳಿದ್ದೀನಿ, ಅವ್ರನ್ನ ಸಿನಿಮಾ ಮಾಡ್ತಾಯಿದ್ದಾರೆ, ನೀವೊಂದು ಪಾತ್ರ ಮಾಡಬೇಕು, ಮಾತಾಡಿ ಸರ್, ನೋಡಿ ನಿಮ್ಗೆ ಇಷ್ಟ ಆದರೆ ಮಾಡಿ. ಆಮೇಲೆ ಕೆಳಗಡೆ ಅಲ್ಲೇ ರಂಗಶಂಕರದಲ್ಲಿ ಬಂದು ನೋಡಿದೆ, ಮನುಷ್ಯ ಹುಡ್ಕೋಕ್ಕೆ ಒಂದು 2 ನಿಮಿಷ ಆಯಿತು. ಅಷ್ಟು ಹ್ಯೂಜ್ ಪರ್ಸನಾಲಿಟಿ ಅವ್ರದ್ದು. ಮಾತಾಡಿದೆ, ತುಂಬ ಚೆನ್ನಾಗಿ ಮಾತಾಡಿದ್ರು. ಅವರು ನರೇಟ್ ಮಾಡಿದ ಸ್ಟೈಲಲ್ಲೇ ನನಗೆ ಗೊತ್ತಾಯಿತು ಇವರಲ್ಲಿ ಏನೋ ಒಂದು ವಿಷಯ ಇದೆ ಅಂತ. ಹಾಗಾಗಿ ನಾನು ಹೇಳಿದೆ ಅವ್ರಿಗೆ, ನೋಡಿ ಸರ್, ನಾವು ರಂಗಭೂಮಿ ಕಲಾವಿದರಿಗೆ ದೊಡ್ಡ ಪಾತ್ರ, ಚಿಕ್ಕ ಪಾತ್ರ, ಆ ಪಾತ್ರ, ಈ ಪಾತ್ರ, ಮುಖ್ಯವಾದ ಪಾತ್ರ ಅಂದರೆ ಅದು 2 ದಿವಸದ ಕೆಲಸ ಇರ್ಬೋದು, 1 ದಿವಸದ ಕೆಲಸ ಇರ್ಬೋದು, ಆದರೆ ಪ್ರಾಮುಖ್ಯತೆ ಇರಬೇಕು ಆ ಪಾತ್ರಕ್ಕೆ. ಅಂಥ ಪಾತ್ರ ಖಂಡಿತ ಮಾಡ್ತೀನಿ ಸರ್, ನನಗೇನು ಥ್ರೋಟ್ ಸಿನಿಮಾ ಇರಬೇಕು ಆ ಥರದ್ದೇನು ಆಸೆ ಇಲ್ಲ. ಆಮೇಲೆ ಅವರು ಇಲ್ಲ, ಈ ಥರ ಇದೆ, ಈ ಥರ ಇದೆ ಅಂತ ಹೇಳಿ ಕೊನೆಗೆ ಇವರು ಪಟೇಲ್ ಹೇಳಿದಾಗೆ ನಾವು ಬರೀ ಟ್ರೇಲರೇ ನೋಡಿರೋದು, ಸಿನಿಮಾ ನೋಡಿಲ್ಲ. ಯಾಕಂದರೆ ಒಬ್ಬ ಆರ್ಟಿಸ್ಟ್ಗೆ ಏನಾಗುತ್ತೆ, ಕೆಲಸ ಮಾಡುವಾಗ ಅವನ ಪಾತ್ರ, ಅವನು ಏನು ಮಾಡ್ಬೋದು, ಹೇಗೆ ಮಾಡ್ಬೋದು, ಅವ್ನು ಕಾಂಟ್ರಿಬ್ಯೂಟ್ ಯಾವ ರೀತಿಯಲ್ಲಿ ಮಾಡ್ಬೋದು, ಈ ಥರ ಯೋಚನೆ ಮಾಡ್ತಾ ನಾವು ಒಂದು ಪಾತ್ರವನ್ನು ಮಾಡ್ತಾ ಹೋಗ್ತೀವಿ. ಆದರೆ ಫೈನಲ್ ಎಡಿಟ್ ಆದಮೇಲೆ, ಫೈನಲ್ ಕಟ್ ಆದಮೇಲೆ, ಮ್ಯೂಸಿಕ್ ಹಾಕಿದ್ಮೇಲೆ, ಗ್ರಾಫಿಕ್ಸ್, ಈಗಂತೂ ಗ್ರಾಫಿಕ್ಸ್ ಟೆಕ್ನಿಕ್ ಇದೆ. ಸೊ ಅವೆಲ್ಲ ಆದಮೇಲೆ ಅದು ಹೇಗೆ ಮೂಡಿ ಬರುತ್ತೆ ಸ್ಕ್ರೀನ್ ಮೇಲೆ ಅನ್ನೋದು ನನಗೆ ಈಗ ಸದ್ಯಕ್ಕಂತೂ ನನಗೆ ಯಾವುದು ಗೊತ್ತಿಲ್ಲ. ಅದು ಹೇಗೆ ಬಂದಿದೆ ಅಂತ ಸಿನಿಮಾ ನೋಡಿದವ್ರು ಹೇಳಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದೇ ಸಿನಿಮಾ ಬಹಳ ಕಷ್ಟಪಟ್ಟೆ ಮಾಡೋದು. ಯಾವುದೇ ಸಿನಿಮಾ ಆಗಲಿ, ಯಾರು ತಮ್ಮ ಸಿನಿಮಾ ಫೇಲ್ಯೂರ್ ಆಗಬೇಕು ಅಂತ ಯಾರೂ ಮಾಡೋದಿಲ್ಲ, ಸಕ್ಸಸ್ ಆಗಬೇಕಂತಲೇ ಮಾಡೋದು. ಆದರೆ ನಮ್ಮ ಸಿನಿಮಾದಲ್ಲಿ ನಮ್ಮ ಶ್ರೀಲೇಶ್ ಅವರು ಇಷ್ಟಪಟ್ಟು ಕಷ್ಟಪಟ್ಟು ಮಾಡಿದ್ದಾರೆ. ಯಾಕಂದರೆ ಪ್ರತಿಯೊಂದು ಸೀನನ್ನು, ಪ್ರತಿಯೊಂದು ಕ್ಯಾರೆಕ್ಟರ್ನ ಅವರು ಬಿಲ್ಡ್ ಮಾಡೋದಕ್ಕೆ ಅವರು ಸಾಕಷ್ಟು ಸಮಯ ತಗೊಂಡು ಬಹಳ ಕೇರ್ಫುಲ್ಲಾಗಿ ಆ ಪಾತ್ರ ಹೀಗೇ ಬರಬೇಕು, ಹಾಗೇ ಮೋಲ್ಡ್ ಆಗಬೇಕು ಅಂತ ಒಂದು ದೃಷ್ಟಿ ಇಟ್ಕೊಂಡು ಅವರು ಈ ಸಿನಿಮಾ ಮಾಡಿದ್ದಾರೆ. ಹಾಗಾಗಿ ಮೊದಲೇ ನಾನು ಯಾವಾಗಲೂ ಹೇಳ್ತಿರ್ತೀನಿ, ನಾವೇನೇ ಮಾಡಿದ್ರೂ ನಮ್ಮದು ಪ್ರಯತ್ನ, ನಿಷ್ಠೆಯಿಂದ ಮಾಡಿದ ಒಂದು ಪ್ರಯತ್ನ. ಆದರೆ ಫೈನಲ್ ಜಡ್ಜಸ್ಸು ನಮ್ಮ ಪ್ರೇಕ್ಷಕರು. ಹಾಗಾಗಿ ನಮ್ಮ ಪ್ರೇಕ್ಷಕರಲ್ಲಿ ನಾನು ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ಸಿನಿಮಾ ನೋಡಿ,